हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರೂಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯ ಇದೇ 16ರಿಂದ ಬರುವಂತಹ 22ನೇ ತಾರೀಕುವರೆಗೂ ಮಾರ್ಚ್ ತಿಂಗಳಲ್ಲಿ ಈ ಒಂದು ವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯಿಂದ ಮೀನ ರಾಶಿವರೆಗೂ ಯಾವೆಲ್ಲ ಅನುಕೂಲತೆಗಳಿದೆ, ಅನಾನುಕೂಲತೆಗಳಿದೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ವಾರದ ಒಂದು ವಿಶೇಷ ದಿನಗಳು ಏನೆಲ್ಲ ಸೂಚಿಸುತ್ತೆ ಅದೆಲ್ಲ ವಿವರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಿಗೂ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳಿಸುತ್ತಾ, ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದೆ ಬರ್ತಕ್ಕಂತಹ ಆಧ್ಯಾತ್ಮಿಕ ವಿಷಯಗಳು, ಧಾರ್ಮಿಕ ವಿಷಯಗಳು, ಇನ್ನೂ ಹತ್ತಿರವಾಗಿರುವಂತಹ ವಿಷಯಗಳು ಬರುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ವಾರದ ಸಾಪ್ತಾಹಿಕ ಭವಿಷ್ಯ ಅಥವಾ ವಾರದ ಭವಿಷ್ಯ ಹೇಗೆ ಇರುತ್ತೆ ಮತ್ತು ಗ್ರಹಗಳ ಸ್ಥಿತಿಗಳು ಯಾವುದಿದೆ ಮೊದಲು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಇವತ್ತು 16ನೇ ತಾರೀಕು. ಸೊ ಈ 16ರಿಂದ 22 ಮಾರ್ಚ್ 2026ರವರೆಗೂ ಗ್ರಹಗಳ ಸಂಚಾರ ನೋಡೋದಾದರೆ, ಮೊದಲನೇದಾಗಿ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ, ಶುಕ್ರನು ಮೀನರಾಶಿಯಲ್ಲಿದ್ದಾರೆ, ರವಿ ಕೂಡ ಮೀನರಾಶಿಯಲ್ಲಿ ಇದ್ದಾರೆ. ಇನ್ನು ತದನಂತರ ಬರತಕ್ಕಂಥದ್ದು ರಾಹು ಬಂದ್ಬಿಟ್ಟು ಕುಂಭರಾಶಿಯಲ್ಲಿದ್ದಾರೆ, ಅವರ ಜೊತೆಗೆ ಬುಧ ಇದ್ದಾರೆ ಮತ್ತು ಕುಜ ಕೂಡ ಕುಂಭರಾಶಿಯಲ್ಲಿ ಇದ್ದಾರೆ. ಈಗ ಮತ್ತೆ ನೋಡೋದಾದ್ರೆ ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಸೊ ಈ ಒಂದು ಇದರಲ್ಲಿ ನೋಡೋದಾದ್ರೆ ಚಂದ್ರ ಮಾತ್ರ ಈ ದಿನ ಅಂದ್ರೆ 16ನೇ ತಾರೀಕು ನಿಮಗೆ ಮಕರ ರಾಶಿಯಲ್ಲಿ ಕಾಣುವಂಥದ್ದಾಗುತ್ತೆ. ತದನಂತರ ಕುಂಭ ಬರ್ತಾರೆ, ಮತ್ತೆ ಮೀನ ರಾಶಿಯಲ್ಲಿ ಬರ್ತಾರೆ, ತದನಂತರ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಚಂದ್ರ ಮಾತ್ರ ಬದಲಾವಣೆ ಆಗುವಂಥದ್ದಿದೆ ಈ ಒಂದು ವಾರದಲ್ಲಿ. ಇನ್ನು ಉಳಿದಂತೆ 22ನೇ ತಾರೀಕುವರೆಗೂ ಇಲ್ಲೇನಿದೆ, ಶನಿ ಶುಕ್ರ ರವಿ ಮೀನ ರಾಶಿಯಲ್ಲಿ, ರಾಹು ಬುಧ ಕುಜ ಕುಂಭ ರಾಶಿಯಲ್ಲಿ, ಗುರು ಮಿಥುನ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇಲ್ಲಿ ಶುಕ್ರ ಮತ್ತು ರವಿ ಇಬ್ರು ಒಟ್ಟಿಗೆ ಸೇರ್ತಾ ಇರೋದ್ರಿಂದ ಇಲ್ಲಿ ಶುಕ್ರ ಆದಿತ್ಯ ಯೋಗ ಅಂತ ಬರೋದ್ಲಾಗುತ್ತೆ. ಕೆಲವು ರಾಶಿಗಳಿಗೆ ಅನುಕೂಲ ಸಿಗುತ್ತೆ, ಕೆಲವು ರಾಶಿಗಳಿಗೆ ಸ್ವಲ್ಪ ಕಷ್ಟಗಳಿರುತ್ತೆ, ಕೆಲವು ರಾಶಿಗಳಿಗೆ ಒಂದಿಷ್ಟು 50-50 ಅನ್ನೋ ರೀತಿಯಲ್ಲಿ ಈ ಶುಕ್ರ ಆದಿತ್ಯ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಅಂತಾನೆ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಈ ಒಂದು ವಾರ ವಿಶೇಷತೆ ಅಂದ್ರೆ ಇಲ್ಲಿ ನಿಮಗೆ 16ರಿಂದ 19ನೇ ತಾರೀಕುವರೆಗೂ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಬರುತ್ತೆ. ಅಂದ್ರೆ ಈ ಒಂದು ಪ್ರೆಸೆಂಟ್ 2025ರಿಂದ ಏನು ಪ್ರಾರಂಭವಾಗಿದೆ ಶ್ರೀ ವಿಶ್ವವಾಸು ನಾಮ ಸಂವತ್ಸರ, ಅದೇ ಸಂವತ್ಸರ ನಿಮಗೆ 19ನೇ ತಾರೀಕುವರೆಗೂ ಇರುತ್ತೆ. ತದನಂತರ 19ರಿಂದ ಮತ್ತೆ ಇನ್ನೊಂದು ಸಂವತ್ಸರ ಪ್ರಾರಂಭವಾಗುತ್ತೆ. ಅವತ್ತೇ ಅಮಾವಾಸ್ಯೆ ಇದೆ, ಅವತ್ತೇ ಉಗಾದಿ ಹಬ್ಬ ಇದೆ, ಅವತ್ತೇ ಶ್ರೀ ಪರಾಭವ ನಾಮ ಸಂವತ್ಸರ ಪ್ರಾರಂಭ ದಿನ. ಇಲ್ಲಿ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಎಂಡಿಂಗ್ ದಿನ, ಶ್ರೀ ಪರಾಭವ ನಾಮ ಸಂವತ್ಸರ ಸ್ಟಾರ್ಟಿಂಗ್ ದಿನ. ಸೊ ಹೀಗಾಗಿ ಈ ಒಂದು 19ನೇ ತಾರೀಕೇನಿದೆ ತುಂಬಾ ವಿಶೇಷದಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ಅದೇ ದಿನ ಅಮಾವಾಸ್ಯೆ ಇದೆ, ಅಂದ್ರೆ ಇಲ್ಲಿ ಚೈತ್ರ ಅಮಾವಾಸ್ಯೆ ಅಂತ ಕರಿತೀವಿ, ಹಾಗೆ ಉಗಾದಿ ಅಮಾವಾಸ್ಯೆ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಈ ಉತ್ತರ ಭಾರತ ಕಡೆಗಳೆಲ್ಲ ಈ ಉಗಾದಿ ಜೊತೆಗೆ ನವರಾತ್ರಿಯನ್ನ ಆಚರಿಸಲಾಗುತ್ತೆ. ಅದಕ್ಕೆ ಚೈತ್ರ ನವರಾತ್ರಿ ಅನ್ನುತ್ತೇವೆ. ಈಗ ನಾವು ಹೇಗೆ ದಸರಾ ಟೈಮಲ್ಲಿ ಆಚರಣೆ ಮಾಡುವಂಥ ನವರಾತ್ರಿ ಅದು ಬೇರೆ, ಇದು ಒಂದು ಚೈತ್ರ ನವರಾತ್ರಿ ಅಂತ ಕರೀತಾರೆ. ಅವರು ಕೂಡ ಈ ದಿನ ಘಟಸ್ಥಾಪನೆ ಅಂದರೆ ಪೂಜೆಗೆ ಬೇಕಾಗಿರತಕ್ಕಂತಹ ಒಂದು ಘಟಸ್ಥಾಪನೆಯನ್ನ ಮಾಡಿ ತಮ್ಮ ಒಂದು ನವರಾತ್ರಿ, ಚೈತ್ರ ನವರಾತ್ರಿ ಅಂತ ಕರೆಯಲಾಗುತ್ತೆ, ಈ ನವರಾತ್ರಿಯನ್ನ ಅವರು ಪ್ರಾರಂಭ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಈ ಒಂದು ದಿನಗಳಲ್ಲಿ ಇದಿಷ್ಟು ಕಾಣುವಂಥದ್ದಾಗುತ್ತೆ. ಅದೇ ರೀತಿ 16ನೇ ತಾರೀಕು ಪ್ರದೋಷ ಇದೆ, 17ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಅಂದರೆ ಈ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ನಿಮಗೆ ಒಳ್ಳೊಳ್ಳೆಯ ವಿಚಾರಧಾರೆಗಳಾಗಿರ್ಬೋದು, ಕೆಲವು ಕೆಟ್ಟ ಪರಿಣಾಮಗಳಾಗಿರ್ಬೋದು, ಅಥವಾ ನಿಮಗೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳಾಗಿರ್ಬೋದು. ಇದಕ್ಕೆಲ್ಲ ಕಾರಣ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಅಮಾವಾಸ್ಯೆ.
ಈ ಅಮಾವಾಸ್ಯೆ 2 ದಿನ ಮುಂಚೆ ಅಷ್ಟೇ ಘನಘೋರ ವಾಸ್ತು ಚಿತ್ರಗಳು ನಿಮಗೆ ಕಾಣುವಂಥದ್ದಾಗತ್ತೆ. ಅಮಾವಾಸ್ಯೆ ಕಳೆದ ನಂತರ 2 ದಿನವೂ ಒಂದು ರೀತಿಯಲ್ಲಿ ಬದಲಾವಣೆ ಕಂಡು ಬರುವಂಥದ್ದಾಗತ್ತೆ. ಅಲ್ಲಲ್ಲಿ ಬಿರುಗಾಳಿ ಆಗ್ಬೋದು, ಮಳೆ ಬರುವಂಥದ್ದಾಗ್ಬೋದು, ತುಂಬ ಸೆಕೆ ಅನ್ನಿಸುವಂಥದ್ದಾಗ್ಬೋದು. ಈಗ ಯುದ್ಧ ನಡೀತಾ ಇದೆ, ಆ ಯುದ್ಧದಿಂದ ಸ್ವಲ್ಪ ಕೆಲವು ತೊಂದರೆಗಳಾಗುವಂಥದ್ದಾಗ್ಬೋದು. ಇದೆಲ್ಲವೂ ನಿಮಗೆ ಈ ವಾರದಲ್ಲಿ ತಿಳಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಆಗಿದೆ. ಸೊ ಎಲ್ಲರಿಗೂ ಮೊದಲನೇದಾಗಿ ಈ ಒಂದು ಪರಾಭನಾಮ ಸಂವತ್ಸರ ಸಮಸ್ತ ದ್ವಾದಶ ರಾಶಿಗಳವರೆಗೆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಆ ಒಂದು ವಿಷ್ಣು ಪರಮಾತ್ಮ ಹಾಗೂ ಗುರುರಾಯರು ತಮ್ಮ ಮನಸ್ಸಿನ ಇಚ್ಛಾ ಅನುಗುಣವಾಗಿ ಸಮಸ್ತ ಕನಸುಗಳನ್ನು ನನಸು ಮಾಡುವಂಥ ಶಕ್ತಿ ದಯಪಾಲಿಸಲಿ ಮತ್ತು ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ಮುಂಚಿತವಾಗಿ ಉಗಾದಿ ಹಬ್ಬದ ಶುಭಾಶಯಗಳು. ಈ ಉಗಾದಿ ತಮಗೆ ನವ ಚೈತನ್ಯ ಮತ್ತು ತಮ್ಮ ಎಲ್ಲ ಏನು ನೀವು ಅಂದ್ಕೊಂಡಿರ್ತಿರೋ ಸಮಸ್ತ ಇಷ್ಟಾರ್ಥಗಳು ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ ಹಾಗಾದರೆ ಈಗ ನಾವು ಒಂದೊಂದಾಗಿ ದ್ವಾದಶ ರಾಶಿಗಳ ಭವಿಷ್ಯವನ್ನು ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಸಾಪ್ತಾಹಿಕ ಭವಿಷ್ಯದ ಅನುಕೂಲತೆ ಏನು, ಅನಾನುಕೂಲತೆ ಏನು, ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಒಂದು, ಮಕರ ರಾಶಿಯವರಿಗೆ ಈ ವಾರ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಜಾಸ್ತಿ ಆಗೋಗ್ಬಿಡುತ್ತೆ. ಇದಕ್ಕಿದ್ದಂಗೆ ಎಲ್ಲರೂ ನಿಮ್ಮ ಮೇಲೆ ಭಾರ ಹಾಕ್ಬಿಡ್ತಾರೆ. ಅಯ್ಯೋ ನೀ ಹೆಂಗೆ ಹೇಳ್ತೆ ಹಂಗಪ್ಪ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಸಿಂಪಲಾಗಿ ನೀ ಹೆಂಗೆ ಹೇಳ್ತೆ ಹಂಗಪ್ಪ, ಏನು ಹೇಳೋದು ಇಲ್ಲಿ. ಈಗ ಏನೋ ಒಂದು ದುಡ್ಡು ಖರ್ಚು ಬರುತ್ತೆ, ನೀ ಹೆಂಗೆ ಹೇಳ್ತೆ ಹಂಗೆ ಅಷ್ಟೇ ಅಂದಾಗ ಇಲ್ಲಿ ನಾವು ಸ್ವತಃ ಬಾಯಿ ಬಿಚ್ಚಿ ಕೇಳಲಿಕ್ಕಾಗತ್ತೆ. ಇಲ್ಲಪ್ಪ ಇಷ್ಟು ಆಗುತ್ತೆ, ಇಷ್ಟು ನೀನು ಕೊಡು, ಇಷ್ಟು ನಾನು ಕೊಡು ಹೇಳಿದರೆ ನಮ್ಮ ಮರ್ಯಾದೆ ನಮ್ಮ ಕಡಿಮೆ ಆಗುತ್ತೆ. ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೀರ ಮಕರ ರಾಶಿಯವರು. ಅಂದರೆ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಜವಾಬ್ದಾರಿ ನಿಮ್ಮ ಮೇಲೇ ಬೀಳುವಂಥದ್ದಾಗುತ್ತೆ. ಆ ಜವಾಬ್ದಾರಿ ಬೇಡ ಅಂತ ನೀವು ಹೊರಗಡೆ ಬಂದರೆ ಅದು ಪುನಃ ನಿಮ್ಮನ್ನೇ ಹೇಳ್ಕೊಂಡಾಗುತ್ತೆ. ಅಂದರೆ ನೀವೇ ಅದಕ್ಕೆ ಸೂಟೇಬಲ್ ಅನ್ನೋ ಒಂದು ಹಂತಕ್ಕೆ ಕುಟುಂಬ ಸದಸ್ಯರು ಬರುವಂಥದ್ದು ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಮಕರ ರಾಶಿಯವರಿಗೆ ಆದಷ್ಟು ಅದೇ ವಿಷಯಕ್ಕೆ ನೀವು ಚರ್ಚೆಗಿಳಿತೀರ. ಅಂದರೆ ಆ ಜವಾಬ್ದಾರಿ ಏನು ಬಂದಿರುತ್ತೋ ಆ ಕಾಗೆ ಕೂಡೋಕ್ಕೂ ಟೊಂಗೆ ಮುರಿಯೋಕ್ಕೂ ಅನ್ನೋ ಹಂಗೆ ಇಲ್ಲೇನಾಗುತ್ತೆ, ಆ ಜವಾಬ್ದಾರಿ ನಿಮ್ಮ ಮೇಲೆ ಹೆಗಲಿಗೆ ಬರೋದಕ್ಕೂ ಆ ಸಮಸ್ಯೆ ಸರಿಯಾದ ಸಮಯಕ್ಕೆ ಸಿಗೋದಕ್ಕೂ ಅಷ್ಟಕ್ಕೆ ನಿಮಗೆ ಮ್ಯಾಚ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಏನಾಗುತ್ತೆ, ಮಕರ ರಾಶಿಯವರಿಗೆ ಸಮಸ್ಯೆಗಳು ಅತಿಯಾಗಿ ಬಂದ್ರೂ ಅದಕ್ಕೆ ಸರಿಯಾದ ಒಂದು ಪರಿಹಾರಗಳನ್ನು ನೀವೇ ಸ್ವತಃ ಬಗೆಹರಿಸ್ಕೊಳ್ತೀರಾ ಮತ್ತು ಕೆಲವು ಸ್ನೇಹಿತರು ಸಂಬಂಧಿಕರ ಒಂದು ಸಹಾಯದಿಂದನೂ ಕೂಡ ಬಗೆಹರಿಸ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕೆಲವು ಹೊಸ ಹೊಸ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀರಾ. ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ವೃತ್ತಿ ಬದುಕು ಬದಲಾವಣೆಗಾಗಿರ್ಬೋದು, ಕುಟುಂಬ ಸದಸ್ಯರ ಒಂದಿಷ್ಟು ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ತೀರಾ ಅಥವಾ ಅವರ ಒಂದು ಏನಂತೀರ ಮಾತುಗಳಲ್ಲಿ ಬಂದಿರತಕ್ಕಂತಹ ಬದಲಾವಣೆಗಳನ್ನು ಅಳವಡಿಸ್ಕೊಳ್ಳಲು ಇಷ್ಟಪಡ್ತೀರಾ ಅಥವಾ ಅವ್ರು ಹೇಳಿದಂತೆ ಸರಿ ಇದೊಂದಷ್ಟು ದಿನ ನೋಡೋಣ, ಮುಂದೆ ಅದನ್ನ ಬಗ್ಗೆ ಡಿಸ್ಕಸ್ ಮಾಡೋಣ ಅನ್ನೋಂಥಕ್ಕೂ ಬರ್ಬೋದು. ಅಂದರೆ ಇಲ್ಲಿ ಬೇರೆಯವರ ಒಂದು ವಿಚಾರಧಾರೆಗೆ ಮನ್ನಣೆ ಕೊಡ್ತೀರಾ, ಅದು ಇಂಪಾರ್ಟೆಂಟ್. ಅಂದರೆ ಇಲ್ಲಿ ಅವರು ಹೇಳ್ತಾರೆ ನಾವು ಹಾಗೆ ಇರ್ತೀವಿ ಅಂದರೆ ಅದು ಅಲ್ಲ. ಅವ್ರ ಪಾಪ ನಿಮಗೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ತಿಳಿಸಿರೋದ್ರಿಂದ ಇಲ್ಲಿ ನಿಮಗೆ ಅದು ಸರಿ ಅನಿಸ್ತಾ ಇರುತ್ತೆ. ಅವ್ರು ಏನು ಹೇಳಿದ್ದಾರೆ ಸರಿಯಾದ ಮಾರ್ಗಕ್ಕೆ ಹೋಗೋದು ಒಳ್ಳೆಯದು ಅಂತ ಡಿಸೈಡ್ ಮಾಡ್ಕೊಳ್ತೀರಾ. ಇನ್ನು ಮನೆಯಲ್ಲಿ ನೀವು ನೆಮ್ಮದಿಯಾಗಿರಲು ಕೆಲವು ಮಾತುಗಳನ್ನು ನೀವು ಕಡಿಮೆ ಮಾಡ್ತೀರಾ. ಅಂದರೆ ಅತಿರೇಕದ ಮಾತುಗಳು ಆಡಲಿಕ್ಕೆ ಹೋಗಲ್ಲ, ಯಾರ ಜೊತೆನೂ ಜಗಳ ಆಡಲಿಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತಿಗೆ ಸೀಮಿತರಾಗಿಬಿಡ್ತೀರ. ಇದಕ್ಕಿದ್ದಂಗೆ ನ್ಯೂಟ್ರಲ್ ಆದ ರೀತಿಯಲ್ಲಿ ಜಾಸ್ತಿ ಮಾತುಕತೆ ಇಲ್ಲ ಅಂತಲೇ ಹೇಳ್ತಾರೆ. ಹೀಗೆ ಕೆಲವೊಂದು ನೋಟಿಸ್ ಬೋರ್ಡ್ಗಳಿರುತ್ತೆ, ಅತಿಯಾದ ಮಾತು ಆಡಲು ಹೋಗಬೇಡಿ, ನಿಶ್ಶಬ್ದವಾದ ಸ್ಥಾನ ಅಥವಾ ಸ್ಥಳ ಅಂತ ಹಾಕಿರ್ತಾರೆ. ಅಲ್ಲಿ ಎಲ್ಲ ಕೊಚ್ಚ 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 ಈ ಗುಬ್ಬಚ್ಚಿಗಳು ಮಾತಾಡಿದಂಗೆ ಕಚ 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 ಅಂತ ಕೇಳಿಸ್ತಾನೆ ಇರುತ್ತೆ. ಬಟ್ ಇವರಿಗೆ ಅದು ನಾಟ್ ಅಪ್ಲಿಕೇಬಲ್. ಇವರು ಆರಾಮಾಗಿ ಜ್ಞಾನ ಮಾಡಿಕೊಂಡು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಬಿಟ್ಟಿರ್ತಾರೆ. ಅಂದರೆ ಆಧ್ಯಾತ್ಮಿಕತೆಗೆ ತುಂಬ ಒಲವು ಈ ಒಂದು ಮಕರ ರಾಶಿಯವರಿಗೆ ಈ ವಾರ ಸಿಗುವಂಥದ್ದಾಗತ್ತೆ. ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತೀರಾ. ಅನೇಕ ಒಂದು ರೀತಿಯಲ್ಲಿ ದೇವರ
ಒಂದು ಕೃಪಕಟಾಕ್ಷ ನಿಮಗೆ ಈ ವಾರದಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಈ ವಾರ ಆರ್ಥಿಕವಾಗಿ ಸ್ಟ್ರಾಂಗ್ ಇರುತ್ತೆ, ಕೌಟುಂಬಿಕವಾಗಿಯೂ ನಿಮ್ಮ ಒಂದು ಭಾವನೆಗಳಿಗೆ ಸ್ಪಂದನೆ ಸಿಗುವಂಥದ್ದಾಗತ್ತೆ. ಇನ್ನು ವ್ಯಾಪಾರದಲ್ಲಿ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗತ್ತೆ. ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಉಪಾಯಗಳನ್ನು ನೀವು ರೆಡಿ ಮಾಡ್ಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಮಕರ ರಾಶಿಯವರ ಸಾಪ್ತಾಹಿಕ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಷಯ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತು, ಸರ್ವೇ ಜನಃ ಸುಖಿನೋ ಭವಂತು.